ನಮಸ್ಕಾರ. ಇವತ್ತು ಕುಂಬಳಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಸಿಹಿ ಕುಂಬಳಕಾಯಿ ಪಲ್ಯ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತಿ. ಆರೋಗ್ಯಕ್ಕಂತೂ ಭಾಳ ಒಳ್ಳೆಯದು. ಕಣ್ಣಿನ ದೃಷ್ಟಿ ಸಲುವಾಗಿ ಮೇನ್ ಇದು ಕುಂಬಳಕಾಯಿ ತಿನ್ಬೇಕು. ಹಳದಿ ಕುಂಬಳಕಾಯಿ ಏನು ಸೂಪರ್ ಆಗೈತೆ ನೋಡ್ರಿ. ಎಳೀದೈತಿ. ಚಿಕ್ಕದೊಂದು ಕುಂಬಳಕಾಯಿ ಒಳಗೆ ಅರ್ಧ ತೊಗೊಂಡೇನೆ ನಾನು. ಅರ್ಧ ನಿಮಗೆ ತೋರಿಸಿದೆ. ಈಗ ಈ ಥರ ಹೋಳು ಮಾಡಿಟ್ಕೊಂಡೇನಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಈರುಳ್ಳಿ ತೊಗೊಂಡೇನಿ. ಪಲ್ಯ ಮಾಡೋಣ ಬರ್ರಿ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ರೀ ಇದು. ಉತ್ತರ ಕರ್ನಾಟಕದಾಗಂತೂ ಭಾಳ ಅಂದ್ರೆ ಭಾಳ ಸಿಗ್ತಾವೆ. ಈ ಕುಂಬಳಕಾಯಿ ಸಿಗ್ಬೋದು, ಎಲ್ಲ ಕಡೆ ಸಿಗ್ಬೋದು. ಆದ್ರೆ ಉತ್ತರ ಕರ್ನಾಟಕದಾಗ ಫೇಮಸ್ ನೋಡ್ರಿ ಈ ಪಲ್ಯ. ಹೆಚ್ಚು ಕಡಿಮೆ ಜನ ಮಾಡ್ತಾರೆ. ಇದು ಕಣ್ಣಿನ ದೃಷ್ಟಿಗೆ ಭಾಳ ಒಳ್ಳೆಯದು, ಆರೋಗ್ಯಕರ ಅಂತ ಹೇಳ್ಬೋದು. ಹಳದಿ ಕುಂಬಳಕಾಯಿ ಕಣ್ಣಿನ ದೃಷ್ಟಿಗೆ ಭಾಳ ಒಳ್ಳೆಯದು. ಈಗ ಹಳದಿನ ಐತೆ ನೋಡ್ರಿ. ಅದು ಎಷ್ಟು ಚೆನ್ನಾಗೈತಿ. ಅರ್ಧ ಕುಂಬಳಕಾಯಿ ತೊಗೊಂಡೇನಿ, ಅರ್ಧ ನಿಮಗೆ ತೋರಿಸೀನಿ. ಒಂದು ಕಡಾಯಿ ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ. 2 ದೊಡ್ಡ ಉಳ್ಳಾಗಡ್ಡಿ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡೇನಿ, ಹಾಕ್ತೀನಿ. ಇದಕ್ಕೆ ಎಣ್ಣೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಜಾಸ್ತಿ ಬೇಕು. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇರಲೇಬೇಕು. ಒಣ ಖಾರ ಹಾಕಿದ್ರೆ ರುಚಿ ಬರಲ್ಲಿದು. ಹಸಿಮೆಣ್ಸಿನ್ಕಾಯಿ ಪೇಸ್ಟೇ ಬೇಕು. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ನಿಮಗೆ ಮಾಡೋದನ್ನು ತೋರಿಸೇನೆ ನಾ ಹಿಂದೆ ವಿಡಿಯೋದಾಗ. ಏನಿಲ್ಲ ಅದ್ರಾಗ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಇಷ್ಟು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೇವೆ ಪಲ್ಯಗಳಿಗೆ. ಹೆಚ್ಚು ಕಡಿಮೆ ಎಲ್ಲ ಪಲ್ಯಗಳಿಗೂ ನಾವು ಇದನ್ನೇ ಬಳಸೋದು. ಹಸಿದಾಗಿರ್ತೈತಲ್ಲ, ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಎಣ್ಣೆಯೊಳಗೆ ಬೇಯಲಿ. ಇಂಥ ಪಲ್ಯಗಳಿದ್ರೆ 2 ರೊಟ್ಟಿ ಜಾಸ್ತಿ ಹೋಗ್ತಾವೆ ನೋಡ್ರಿ. 2 ತಿನ್ನಲ್ಲ 4 ತಿಂತಾರೋ. ಅಷ್ಟೊಂದು ಇಷ್ಟ ಆಕ್ಕೈತಿ ಈ ಪಲ್ಯ, ಅಷ್ಟು ರುಚಿ ಆಗ್ತೈತಿ. ಇವಾಗ ಈ ಕುಂಬಳಕಾಯಿ ಹೋಳುಗಳನ್ನು ಹಾಕಿಬಿಡೋಣ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು, ಭಾಳ ಜಲ್ದಿ ಕುದೀತತಿ ಇದು, ಭಾಳ ಟೈಮ್ ತೊಗೊಳಂಗಿಲ್ಲ. ಉಪ್ಪು ಹಾಕೋಣ, ಅರ್ಶಿಣ ಪುಡಿ ಹಾಕೋಣ, ಮನೆಯೊಳಗೆ ಮಾಡಿದಂಥ ಮಸಾಲೆ ಪೌಡ್ರ್ ಹಾಕೋಣ. ನಾ ಮಸಾಲೆ ಪೌಡ್ರ್ ರೆಸಿಪಿ ಹಾಕೇನಿ ಈಗಾಗಲೇ ಹಿಂದಿನ ವಿಡಿಯೋದಾಗ. ಅದೊಂದು ಮಸಾಲೆ ಇದ್ರೆ ಯಾವುದೂ ಬೇಡ ನೋಡ್ರಿ, ಅಷ್ಟು ಟೇಸ್ಟ್ ಆಗ್ತೈತಿ. ಚಿಕ್ಕ ಸ್ಪೂನ್ಲೆ 1 ಸ್ಪೂನ್ ಹಾಕೀನಿ. ಆನಂತರ ನೋಡ್ರಿ ಗುರಾಳ ಪೌಡ್ರ್, ಇದಂತೂ ಇಂಪಾರ್ಟೆಂಟ್. ಗುರಾಳ ಪೌಡ್ರ್ ಇಲ್ಲದೆ ಉತ್ತರ ಕರ್ನಾಟಕದಾಗ ಪಲ್ಯಗಳೇ ಇಲ್ಲ. ಆಮೇಲೆ ಚೂರು ಬೆಲ್ಲ. ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿ, ಇದು ಭಾಳ ನೀರು ಹಿಡಿಯಂಗಿಲ್ಲ ಕುದಿಯೋಕೆ. ಒಂದು ಟೀ ಕುಡಿಯೋ ಲೋಟದಲ್ಲೇ 1 ಲೋಟ ಹಾಕಿದ್ರೆ ಸಾಕು, ಜಲ್ದಿ ಕುದೀತತಿ ಇದು. ನೀರು ಭಾಳ ಹಿಡಿಯಲ್ಲಿದು. ಮೀಡಿಯಮ್ ಟು ಸ್ಲೋ ಉರಿಯೊಳಗಿಟ್ಟು ಒಂದು ಟೀ ಕುಡಿಯೋ ಲೋಟದಲ್ಲೇ 1 ಲೋಟ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬಿಟ್ರೆ ರೆಡಿ ಆಕೈತೆ ನಮ್ಮ ಕುಂಬಳಕಾಯಿ ಪಲ್ಯ. ಯಾರಿಗೆಲ್ಲ ಇಷ್ಟ ಕುಂಬಳಕಾಯಿ ಪಲ್ಯ? ನಮ್ಮ ಮನೆಯೊಳಗಂತೂ ಫೇವ್ರೇಟ್ ಇದು. ಬಿಸಿ ಬಿಸಿ ಜೋಳದ ರೊಟ್ಟಿನ ಮಾಡ್ತೀವಿ ಇವತ್ತು ನಾವು. ಯಾರೆಲ್ಲ ವಿಡಿಯೋ ನೋಡ್ತೀರಿ, ನಾ ಹಾಕೋಂಥ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಇಷ್ಟ ಆಗ್ತಾವು ಅಂತ ನಾನು ಅಂದ್ಕೊಂಡೇನಿ. ಯಾಕಂದ್ರೆ ನಿಮ್ಮ ರೆಸ್ಪಾನ್ಸ್ ನೋಡಿ ನನಗೆ ಭಾಳ ಖುಷಿ ಆಗೈತಿ. ಒಳ್ಳೆ ರೆಸ್ಪಾನ್ಸ್ ಕೊಡ್ತೀರಿ ಎಲ್ಲ ವಿಡಿಯೋಗಳಿಗೆ. ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ. ಆನಂತರ ಹೊಸಬ್ರು ಯಾರಾದರೂ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಇವಾಗ ನೋಡಿರಿ ಮೇಲೆ ಪ್ಲೇಟ್ ಮುಚ್ಚಿ ಕುದಿಸೋಣ. ಒಂದು 2 ನಿಮಿಷದಾಗ ಕುದ್ದು ಬಿಡ್ತೈತಿ.
ನೋಡಿರಿ ಆಗಲೇ ಕುದ್ದು ರೆಡಿ ಆಗೈತಿ. ಅತೀ ಹಣ್ಣು ಮಾಡಬಾರ್ದು ಪಲ್ಯದನ್ನ. ಇದೊಂದು ನೆನಪು ಮನ್ಯಾಗ ಇಟ್ಕೋಬೇಕು. ಭಾಳ ನೀರು ಹಾಕಬಾರ್ದು. ಅತೀ ಹಣ್ಣಾಗಿ ಮಾಡಿದ್ರೆ ರುಚಿ ಬರಲ್ಲ. ಇದು ಸ್ವಲ್ಪ ಕಡ್ಕೊಳಕ್ಕೆ ಬರಂಗಿರಬೇಕು. ಸ್ವಲ್ಪ ಗಟ್ಟಿ ಇರಬೇಕು, ಸ್ವಲ್ಪ ಬೆಂದಿರಬೇಕು. ಹತ್ಗೀರು ಹತ್ಗೀರು ಹೊಡಿಬೇಕು, ಆದ್ರೆ ಗಿಜಿ ಗಿಜಿ ಆಗಬಾರ್ದು. ಇದು ರುಚಿ ಬರೋಲ್ಲ. ಇದು ನೋಡಿರಿ ಪರ್ಫೆಕ್ಟಾಗಿ ರೆಡಿ ಆಗೈತಿ. ಈಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ. ಇದಕ್ಕೆ ಮತ್ತೆ ಮೇಲೆ ಕೊತ್ತಂಬರಿ ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನಾಗ ಭಾಳಷ್ಟು ಕೊತ್ತಂಬರಿ ಹಾಕಿ ನಾವು ರುಬ್ಬಿರ್ತೀವಿ. ಈಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ. ನೀವು ಕೂಡ ಕಣ್ಣಿನ ಆರೋಗ್ಯಕ್ಕೋಸ್ಕರ ಈ ಹಳದಿ ಕುಂಬಳಕಾಯಿನ ತಂದು, ಸಿಹಿ ಕುಂಬಳಕಾಯಿ ಪಲ್ಯ ಮಾಡಿಕೊಂಡು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಹಚ್ಕೊಂಡು ತಿನ್ನಿರಿ. ನೋಡಿರಿ ಏನು ಸೂಪರಾಗಿ ಬಂದೈತೆ ನೋಡಿರಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.